ರಾಜ್ಯದಲ್ಲಿ ನಾಯಕ ಸಮುದಾಯದ ವ್ಯಕ್ತಿ ಸಿಎಂ ಆಗ್ತಾರೆ. ಈ ರೀತಿಯಾಗಿ ಸಚಿವ ಕೆಎನ್ ರಾಜಣ್ಣ ರಾಜಕೀಯ ಬಾಂಬ್ ಅನ್ನ ಹಾಕಿದ್ದಾರೆ. ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಏನು ರಾಜ್ಯದಲ್ಲಿ ನಾಯಕ ಸಮುದಾಯದ ವ್ಯಕ್ತಿ ಆಗಬಹುದಂತೆ ಸಿಎಂ. ರೀತಿಯಾಗಿ ಸಚಿವ ಕೆಎನ್ ರಾಜಣ್ಣರಿಂದ ಹೊಸದೊಂದು ರಾಜಕೀಯ ಬಾಂಬ್. ನಾಯಕ ಸಮುದಾಯದ ವ್ಯಕ್ತಿ ಸಿಎಂ ಆಗಬಹುದೆಂದು ಇಂದು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಜನಾಂದೋಲನ ಕಾರ್ಯಕ್ರಮ ಕೂಡ ಏರ್ಪಾಡಾಗಿದೆ. ಇನ್ನು ಕಾರ್ಯಕ್ರಮ ಹಿನ್ನೆಲೆ ಸತೀಶ್ ಜಾರಕಿಹೊಳಿ ಸಿಎಂ ಮಾತು ಮುನ್ನೆಲೆಗೆ ಬರುತ್ತಾ ಎಂಬ ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು. ಇನ್ನು ಏನು ಪಿಡಬ್ಲ್ಯೂಡಿ ಸಚಿವ ಜಾರಕಿಹೊಳಿ ಭವಿಷ್ಯದಲ್ಲಿ ಸಿಎಂ ಆಗುವ ಯೋಗ ಬಂದಿದ್ಯಾ? ಸಿಎಂ ಆಗ್ತಾರಾ? ಇನ್ನು ಸಿಎಂ ಸಿದ್ದರಾಮಯ್ಯ ಕಟ್ಟ ಬೆಂಬಲಿಗ ಕೆಎನ್ ರಾಜಣ್ಣ ಭವಿಷ್ಯವನ್ನ ನುಡಿದಿರುವಂತದ್ದು. ಇನ್ನು ಸತೀಶ್ ಮತ್ತು ಸಿಎಂ ನಡುವಿನ ಸಂಬಂಧ ಹಳಸಿಲ್ಲ ಎಂಬ ಹೇಳಿಕೆಯನ್ನ ಈಗ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತದ್ದು. ಇನ್ನು ಏನು ಎಸ್ಟಿ ಸಮುದಾಯದ ನಾಯಕ ಸತೀಶ್ಗೆ ಅತ್ಯುನ್ನತ ಹುದ್ದೆ ಸಿಗುವ ಅವಕಾಶವಿದೆ ಎಂದು ರಾಜಣ್ಣ ಈಗ ನೇರವಾಗಿ ಹೇಳಿದ್ದಾರೆ. ಅಂದ್ರೆ ಏನು ಒಂದು ಸಿಎಂ ಆಗ್ತಾರೆ ಎಂಬ ಒಂದು ನೇರ ಮಾತನಾಡ್ತಾ ಇದ್ದಾರೆ. ಈ ಬಗ್ಗೆ ಎಡೆನ್ಸ್ ನ್ಯೂಸ್ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಏನು ಇದು ನಿಜಾನ ಸತ್ಯನ ಇದ್ರ ಬಗ್ಗೆ ಎಲ್ಲ ಸ್ಪಷ್ಟ ಮಾಹಿತಿಯನ್ನ ನಮ್ಮ ಎಡೆನ್ಸ್ ವಾಹಿನಿಯಲ್ಲಿ ಕೊಡ್ತೀವಿ. ಇನ್ನು ಏನು ಈ ರೀತಿಯಾಗಿ ರಾಜ್ಯದಲ್ಲಿ ನಾಯಕ ಸಮುದಾಯದ ವ್ಯಕ್ತಿ ಆಗಬಹುದು ಸಿಎಂ. ಸಚಿವ ಕೆಎನ್ ರಾಜಣ್ಣರಿಂದ ಹೊಸದೊಂದು ರಾಜಕೀಯ ಬಾಂಬ್ ಕೂಡ ಈಗ ಬ್ಲಾಸ್ಟ್ ಆಗಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಜನಾಂದೋಲನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ. ಈ ಕಾರ್ಯಕ್ರಮದ ಹಿನ್ನೆಲೆ ಈಗ ಸತೀಶ್ ಜಾರಕಿಹೊಳಿ ಸಿಎಂ ಮಾತು ಮುನ್ನೆಲೆಗೆ ಬರಬಹುದಾ, ಈ ಕಾರ್ಯಕ್ರಮದಲ್ಲಿ ಮಾತನಾಡಬಹುದಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಏನು ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗಬಹುದು. ಈ ರೀತಿಯಾಗಿ ಏನು ಸಿದ್ದರಾಮಯ್ಯ ಅವರ ಆಪ್ತ ಸಚಿವ ಕೆಎನ್ ರಾಜಣ್ಣ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅವರು ಸಿಎಂ ಮಾತು ಮುನ್ನೆಲೆಗೆ ಬರಬಹುದಾ ಎಂಬ ಮಾತು ಕೂಡ ಈಗ ಬರ್ತಾ ಇರುವಂತದ್ದು. ಪಿಡಬ್ಲ್ಯೂಡಿ ಸಚಿವ ಜಾರಕಿಹೊಳಿ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗಬಹುದು. ಈ ರೀತಿಯಾಗಿ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಸಿಎಂ ಸಿದ್ದರಾಮಯ್ಯ ಕಟ್ಟ ಬೆಂಬಲಿಗ ಸಚಿವ ಕೆಎನ್ ರಾಜಣ್ಣ ಭವಿಷ್ಯವನ್ನ ನೋಡ್ತಿದ್ದಾರೆ. ಬಹಳಷ್ಟು ಕಡೆ ಮಾತಿತ್ತು ಸಿದ್ದರಾಮಯ್ಯ ಅವರಿಗೂ ಸತೀಶ್ ಜಾರಕಿಹೊಳಿಗೂ ಆಗೋದಿಲ್ಲ ಅಂತ. ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಮತ್ತು ಸಿಎಂ ನಡುವಿನ ಸಂಬಂಧ ಹಳಸಿಲ್ಲ, ಇದು ಸುಳ್ಳು ಮಾಹಿತಿ. ಇಬ್ರು ಕೂಡ ಚೆನ್ನಾಗಿದ್ದಾರೆ. ಮುಂದೆ ಏನು ಸತೀಶ್ ಸಿಎಂ ಆಗಬಹುದು, ಆಗ್ತಾರೆ, ಈ ರೀತಿಯಾಗಿ ರಾಜಣ್ಣ ಅವರು ಮಾತನಾಡಿರುವಂತದ್ದು. ಇನ್ನು ಏನು ಎಸ್ಟಿ ಸಮುದಾಯದ ನಾಯಕ ಸತೀಶ್ಗೆ ಅತ್ಯುನ್ನತ ಹುದ್ದೆ ಸಿಗುವ ಅವಕಾಶವಿದೆ ಎಂದು ರಾಜಣ್ಣ ಈಗ ಹೇಳಿರುವಂತದ್ದು. ಸಚಿವ ರಾಜಣ್ಣ ಈ ರೀತಿಯಾಗಿ ಹೊಸದೊಂದು ರಾಜಕೀಯ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಬಗ್ಗೆ ಎಡೆನ್ಸ್ ನ್ಯೂಸ್ ನಲ್ಲಿ ಸ್ಪಷ್ಟ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಏನಿದು ನಿಮ್ಗೆ ಹೇಳ್ತೀವಿ. ಏನು ಈಗ ರಾಜ್ಯದಲ್ಲಿ ನಾಯಕ ಸಮುದಾಯದ ವ್ಯಕ್ತಿ ಸಿಎಂ. ಈ ರೀತಿಯಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗ ಎಂದೇ ಪರಿಗಣಿಸಲ್ಪಟ್ಟಿರುವಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭವಿಷ್ಯದಲ್ಲಿ ರಾಜ್ಯದ ಮುಖ್ಯ ಹೇಳುವ ಮೂಲಕ ಈಗ ಹೊಸ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ಏನು ಸತೀಶ್ ಮತ್ತು ಸಿಎಂ ನಡುವಿನ ಸಂಬಂಧ ಹಳಸಿದೆ ಎಂಬ ವರದಿಯನ್ನ ಈಗ ರಾಜಣ್ಣ ತಳ್ಳಿ ಹಾಕಿರುವಂತದ್ದು. ಇದಕ್ಕೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಎಂಬುದು 100ಕ್ಕೆ 100ರಷ್ಟು ಸುಳ್ಳು. ಇದು ಸುಳ್ಳು ಮಾಹಿತಿಯಾಗಿದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಅಸಮಾಧಾನ ಮಾತ್ರಲ್ಲ, ಇವೆಲ್ಲವೂ ಕೂಡ ಊಹಾಪೋಹಗಳಷ್ಟೇ. ಇನ್ನು ವೈಯಕ್ತಿಕವಾಗಿ ಅವರಿಬ್ಬರು ಉತ್ತಮ ಸ್ನೇಹಿತರು, ಅವರ ಬಾಂಧವ್ಯ ಗಟ್ಟಿಯಾಗಿದೆ. ಇನ್ನು ನಾಯಕ ಸತೀಶ್ ಜಾರಕಿಹೊಳಿ ಅವರಿಗೆ ಭವಿಷ್ಯದಲ್ಲಿ ಅತ್ಯುನ್ನತ ಹುದ್ದೆ ಸಿಗುವ ಅವಕಾಶ ಇದೆ ಅಂತ ಈಗ ರಾಜಣ್ಣ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಏನು ಇದೇ ವೇಳೆ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ತಮ್ಮ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಅನುಮತಿಯನ್ನ ನೀಡಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ?
ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅವರ ಉದಾಹರಣೆಯನ್ನ ರಾಜಣ್ಣ ಇಲ್ಲಿ ಉಲ್ಲೇಖಿಸಿರುವಂತದ್ದು. ರಾಜ್ಯದಲ್ಲಿ ಹೆಚ್ಚಿನ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡುವಂತೆ ರಾಜಣ್ಣ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರು. ಅಂದ್ರೆ ಬಹಳಷ್ಟು ಕೂಡ ಇದು ಹೇಳ್ತಾ ಇದ್ರು. ಈಗ ಹೊಸದೊಂದು ರಾಜಕೀಯ ಬಾಂಬ್ ಅನ್ನ ಸಿಡಿಸಿದ್ದಾರೆ ರಾಜಣ್ಣ. ಯಾವ ರೀತಿಯಾಗಿ ರಾಜ್ಯದಲ್ಲಿ ನಾಯಕ ಸಮುದಾಯದ ವ್ಯಕ್ತಿ ಆಗುವುದಂತೆ ಸಿಎಂ ಇರುವಂತದ್ದು. ಏನು PWD ಸಚಿವ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಸಿಎಂ ಆಗಬಹುದು, ಮುಖ್ಯಮಂತ್ರಿ ಆಗಬಹುದು, ಅತ್ಯುನ್ನತ ಹುದ್ದೆಯನ್ನ ಪಡ್ಕೊಳ್ಬಹುದು, ಈ ರೀತಿಯಾಗಿ ರಾಜಣ್ಣ ಹೇಳಿರುವಂತದ್ದು. ಇದು ಬಹಳಷ್ಟು ಚರ್ಚೆಗೆ ಈಗ ಏನು ಎಡೆ ಮಾಡಿಕೊಟ್ಟಿರುವಂತದ್ದು. ಬಹಳಷ್ಟು ಕಡೆ ಚರ್ಚೆ ಆಗ್ತಾ ಇದೆ, ಏನಿದು ಸತ್ಯನ ಅಂತ. ಇದಕ್ಕೆಲ್ಲವೂ ಕೂಡ ನಮ್ಮ ಐಡೆನ್ಸ್ ನ್ಯೂಸ್ ನಲ್ಲಿ ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಕೊಡ್ತೀವಿ, ನೋಡ್ತಾ ಇರಿ. ಇನ್ನು ಈ ರೀತಿಯಾಗಿ ST ಸಮುದಾಯದ ನಾಯಕ ಸತೀಶ್ಗೆ ಅತ್ಯುನ್ನತ ಹುದ್ದೆ ಸಿಗುವ ಅವಕಾಶವಿದೆ ಎಂದು ರಾಜಣ್ಣ ಈಗ ಹೇಳ್ತಾ ಇದ್ದಾರೆ. ಚರ್ಚೆಗೂ ಕೂಡ ಆಗ್ತಾ ಇದೆ. ಹಾಗಾದ್ರೆ ಆಗ್ತಾರಾ ಸತೀಶ್ ಜಾರಕಿಹೊಳಿ ಸಿಎಂ ಎಂಬ ಮಾತು ಕೂಡ ಹೋಗ್ತಾ ಇರೋದು, ಪ್ರಶ್ನೆಗಳು ಮೂಡ್ತಾ ಇದೆ, ಕನ್ಫ್ಯೂಷನ್ಸ್ ಗಳಾಗ್ತಾ ಇದೆ. ಎಲ್ಲ ಕನ್ಫ್ಯೂಷನ್ ಈಗ ನಮ್ಮ ಐಡೆನ್ಸ್ ವಾಹಿನಿಯಲ್ಲಿ ಸ್ಪಷ್ಟ ಮಾಹಿತಿಯನ್ನ ನಿಮ್ಗೆ ಕೊಡ್ತೀವಿ. ಕೆಲವೊಂದು ಕಡೆ ಬಹಳಷ್ಟು ಚರ್ಚೆಗೂ ಆಗಿತ್ತು, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವ್ರಿಗೂ ಆಗೋದೇ ಇಲ್ಲ, ಅವರಿಬ್ರಿಗೂ ಮನಸ್ತಾಪ ಆಗಿದೆ ಎಂಬ ಮಾತು ಬರ್ತಾ ಇತ್ತು. ಈ ಒಂದು ಏನು ಆ ಊಹಾಪೋಹಗಳಿತ್ತು, ಈ ಊಹಾಪೋಹಗಳಿಗೂ ಈಗ ಒಂದು ರೀತಿಯಾಗಿ ರಾಜಣ್ಣ ತೆರೆ ಎಳೆದಿರುವಂಥದ್ದು. ಯಾವುದೇ ಕಾರಣಕ್ಕೂ ಆ ಒಂದು ಏನು ಸಂಬಂಧ ಹಳಸಿದೆ ಎಂಬ ವರದಿ ತಪ್ಪು, ಅದನ್ನ ರಾಜಣ್ಣ ತಳ್ಳಿ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯರವರಿಂದ ಅಂತರವನ್ನ ಕಾಯ್ಕೊಂಡಿದ್ದಾರೆ ಎಂಬುದು 100ಕ್ಕೆ 100ರಷ್ಟು ಸುಳ್ಳು. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಆಗ್ಲಿ, ಕಾಂಗ್ರೆಸ್ ಬಗ್ಗೆ ಆಗ್ಲಿ ಅಸಮಾಧಾನದ ಮಾತಿಲ್ಲ ಅಂತ ಈ ರೀತಿಯಾಗಿ ರಾಜಣ್ಣ ನಾನಾಗ್ಲೇ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ನಾಯಕ ಸಮುದಾಯದ ವ್ಯಕ್ತಿ ಆಗಬಹುದಂತೆ ಸಿಎಂ. ರೀತಿಯಾಗಿ ಸಚಿವ KN ರಾಜಣ್ಣರಿಂದ ಹೊಸದೊಂದು ರಾಜಕೀಯ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ. ಇನ್ನು ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಬಹಳಷ್ಟು ಈಗ ಏನು ಒಂದು ಊಹಾಪೋಹಗಳಿಗೂ ಕೂಡ ಮಾಡ್ಕೊಟ್ಟಿದೆ. ಬನ್ನಿ ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಈ ಬಗ್ಗೆ ಮಾಹಿತಿಯನ್ನ ಕೊಡಲು ಪ್ರತಿನಿಧಿ ಸಂದೀಪ್ ನನ್ನೊಟ್ಟಿಗೆ ಇದ್ದಾರೆ. ಎಸ್ ಸಂದೀಪ್, ಏನು ಈಗ ರಾಜ್ಯದಲ್ಲಿ ನಾಯಕ ಸಮುದಾಯದ ವ್ಯಕ್ತಿ ಸಿಎಂ ಆಗಬಹುದಂತೆ ರೀತಿಯಾಗಿ KN ರಾಜಣ್ಣ ಅವರು ಹೇಳಿರುವಂತದ್ದು. ಇತ್ತ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಜನಾಂದೋಲನ ಕಾರ್ಯಕ್ರಮವನ್ನ ಕೂಡ ಏರ್ಪಡಿಸಿದ್ದಾರೆ. ಇಲ್ಲಿ ಏನಾದ್ರೂ ಕೂಡ ಈ ಮಾತು ಬರುವ ಸಾಧ್ಯತೆ ಇದೆಯಾ? ಏನಿದು ಈ ಬಗ್ಗೆ ಏನಿದೆ ಈ ಸ್ಪಷ್ಟ ಮಾಹಿತಿ ಸಂದೀಪ್? ರಂಜಿತಾ, ಈಗಾಗ್ಲೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ 2 ಶಕ್ತಿ ಕೇಂದ್ರಗಳಿವೆ. ಒಂದು ಜಾರಕಿಹೊಳಿ ಬಣ, ಇನ್ನೊಂದು DK ಶಿವಕುಮಾರ್ ಅವರ ಬಣ. ಇದ್ರಲ್ಲಿ ಜಾರಕಿಹೊಳಿ ಅವರು ಮುಂಚೆಯಿಂದನೂ ಅವರು ಒಬ್ಬ ಹಿಂದುಳಿದ ದಲಿತ ವರ್ಗದ ಒಂದು ಪ್ರಭಾವಿ ನಾಯಕ ಆಗಿರೋದ್ರಿಂದ ಮುಂಚೆಯಿಂದನೂ ಅಹಿಂದವನ್ನ ಪ್ರತಿಪಾದನೆ ಮಾಡ್ಕೊಂಡ್ ಬರ್ತಾ ಇರುವಂತ ಸಿದ್ದರಾಮಯ್ಯನವರ ಪರವಾಗಿ ಮುಂಚೆಯಿಂದನೂ ನಿಂತಿದ್ದಾರೆ. ಸೊ ಹಾಗಾಗಿ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿದ್ರಿಂದ ಅವರ ಬಣ ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಈ ಒಂದು ಏನು ಸಿಎಂ ಕುರ್ಚಿಗೆ ಹೋರಾಟಗಳು ಅಥವಾ ಹೊಡೆದಾಟಗಳು ಅಥವಾ ಮಾತಿನ ಚಕಮಕಿಗಳು ಏನ್ ನಡೀತಾ ಇದೆ, ಇದು ಮುಂಚೆಯಿಂದನೇ ಸಿದ್ದರಾಮಯ್ಯನವರು ಸಿಎಂ ಆದಾಗ್ಲಿಂದಾನೇ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟವನ್ನ ಕೊಡುವ ಸಮಯದಲ್ಲಿ ಒಂದು ಪ್ರಚಲಿತವಾದಂತಹ ಒಂದು ಚರ್ಚೆ ಏನಿತ್ತು ಅಂತ ಹೇಳಿದ್ರೆ, 5 ವರ್ಷಗಳ ಅಧಿಕಾರಾವಧಿಯಲ್ಲಿ 2.5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗೂ ಇನ್ನು 2.5 ವರ್ಷಗಳ ಕಾಲ DCM ಆಗಿರುವಂತಹ DK ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನೋದು ಮುಂಚೆಯಿಂದನೂ ಚರ್ಚೆ ಆಗಿತ್ತು. ಸೊ ಆ ಚರ್ಚೆ ಮುಂಚೆಯಿಂದನೂ ಇದ್ದಿದ್ರಿಂದ ಈಗ ಆಲ್ಮೋಸ್ಟ್ ಆಲ್ 1.5 ವರ್ಷ ಸರ್ಕಾರ ಮುಗಿಸಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಬೇಕು, DK ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅಂತ DK ಶಿವಕುಮಾರ್ ಬಣದವರು ಹೋರಾಟ ಮಾಡ್ತಿದ್ರೆ, ಅದನ್ನ ತಡಿಲಿಕ್ಕೆ ನಮ್ಮ ಸಿದ್ದರಾಮಯ್ಯನವರ ಬಣದವರಾದಂತಹ ರಾಜಣ್ಣ ಅವರು ಮುಂಚೆಯಿಂದನೂ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸೊ ಅದರ ಒಂದು ಭಾಗವಾಗಿ ನಿನ್ನೆ ಕೂಡ ರಾಜಣ್ಣ ಅವರು ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗಾಗ್ಲೇ ಗೊತ್ತಿದೆ, ಬಿಜೆಪಿ ಅವರು ಮತ್ತು JDS ನವರು
ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಸಿಎಂ ಸ್ಥಾನದಿಂದ ಇಳಿಸ್ಲಿಕ್ಕೆ. ಮೂಡಾ ಹಗರಣವನ್ನ ಬಹುದೊಡ್ಡ ಹಗರಣ ಅಂತ ಬಿಂಬಿಸಿ ಅವರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸ್ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ನಾಳೆ ಮೈಸೂರು ತಲುಪ್ತಾರೆ. ಮೈಸೂರು ಚಲೋ ಯಾತ್ರೆ ಮೈಸೂರು ತಲುಪತ್ತೆ. ಸೊ ಈ ಹೋರಾಟದ ಸಂದರ್ಭದಲ್ಲಿ ಎರಡೂ ಪಕ್ಷದವರು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಎರಡೂ ನಾಯಕರು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಒಂದು ಪ್ರೆಷರ್ ನ ಹಾಕ್ತಾ ಇದ್ದಾರೆ. ಸೊ ಈ ಪ್ರೆಷರ್ ಎಲ್ಲಾದ್ರೂ ನಿಜವಾಗ್ಲೂ ವರ್ಕೌಟ್ ಆದ್ರೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಮುಂದಿನ ಕುರ್ಚಿ ಖಾಲಿ ಆಗ್ತದೆ. ಸಿಎಂ ಕುರ್ಚಿ ಮುಂದಿನ ಸಿಎಂ ಯಾರು ಅನ್ನೋದು ಎಲ್ಲರ ತಲೆಯಲ್ಲೂ ಇವಾಗ ಓಡ್ತಾ ಇರುವಂತ ಒಂದು ವಿಷಯವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜಣ್ಣ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ಮುಂದೆನೂ ಕೂಡ ಹೇಗಿದ್ರು ಇಬ್ರು ಎರಡು ಪಕ್ಷದವರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಪ್ರೆಷರ್ ಹಾಕ್ತಾ ಇದ್ದಾರೆ. ಹಾಗೆಲ್ಲಾದ್ರೂ ಸಂದರ್ಭಗಳು ಮೂಡಿ ಬಂದ್ರೆ ಅಹಿಂದ ಸಮುದಾಯದಿಂದನೇ ನಾವು ಇನ್ನೊಂದು ಸಿಎಂ ಅನ್ನ ಕೂರಿಸ್ಬೇಕು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಿ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಆಗೋದ್ರಲ್ಲಿ ಯಾವುದೇ ಒಂದು ಶಂಕೆ ಬೇಡ. ಅವರು ಒಬ್ಬ ಪ್ರಭಾವಿ ನಾಯಕ, ಅವ್ರಿಗೆ ಕೆಪಬಿಲಿಟಿ ಇದೆ ಸಿಎಂ ಸ್ಥಾನವನ್ನ ಅಲಂಕರಿಸೋದಕ್ಕೆ ಹಾಗೂ ಸಿಎಂ ಸ್ಥಾನವನ್ನ ನಿಭಾಯಿಸೋದಕ್ಕೆ ಅವ್ರ ಕೆಪಬಿಲಿಟಿ ಇದೆ ಅಂತ ಹೇಳಿ ಡಿಕೆಶಿ ಅವರನ್ನ ಕೂರಿಸುವಂತಹ ಒಂದು ಏನು ಸನ್ನಿವೇಶ ಇದೆ ಅದನ್ನ ಸೀದಾವಾಗಿ ತಳ್ಳಿ ಹಾಕಿದ್ದಾರೆ. ಡಿಕೆಶಿ ಈಗ ಸಿದ್ದರಾಮಯ್ಯವ್ರನ್ನ ಇಳಿಸಿದ್ರೆ ಮುಂದಿನ ಸಿಎಂ ಸ್ಥಾನಕ್ಕೆ ಆಕಾಂಕ್ಷಿ ಡಿಕೆ ಶಿವಕುಮಾರ್ ಆಗಿರೋದ್ರಿಂದ ಅವ್ರೆಲ್ಲಾದ್ರೂ ಮುಂದೆ ಬಂದ್ಬಿಡ್ತಾರೇನೋ ಅನ್ನೋವಂತಹ ಒಂದು ಚರ್ಚೆ ಏನಿತ್ತು ಅದಕ್ಕೆ ಸೀದಾವಾಗಿ ಟಕ್ಕರ್ ಕೊಟ್ಟಿದ್ದಾರೆ ರಾಜಣ್ಣ ಅವರು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ತೆಗೆದುಕೊಂಡು. ಯಾಕೆ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರ ಬಣದಲ್ಲಿಯೂ ಕೂಡ ಅವರಿಗೆ ನಿಷ್ಠೆಯನ್ನ ತೋರಿಸಿರುವಂತಹ ಕೆಲವಷ್ಟು ಜನ ಮಂತ್ರಿಗಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿಯೂ ಕೂಡ ಅವರಿಗೆ ನಿಷ್ಠಾವಂತರಾಗಿರುವಂತ ಕೆಲವು ಮಂತ್ರಿಗಳಿದ್ದಾರೆ. ಸೊ ಇವರಿಬ್ಬರ ಪೈಪೋಟಿ ಮುಂಚೆಯಿಂದನೂ ಇದೆ. ಬಟ್ ಆದ್ರೆ ಒಂದು ತೆರೆಯ ಹಿಂದೆ ಈ ಪೈಪೋಟಿ ನಡೀತಾ ಇತ್ತು. ಈ ಪೈಪೋಟಿ ಇದೆ ಅನ್ನೋದನ್ನ ಎಲ್ಲೋ ರಾಜಣ್ಣ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೇನೋ ಅನ್ನುವಂತಹ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನ ಒಂದು ಅಹಿಂದ ಹಾಗೂ ದಲಿತ ಸಮುದಾಯದವರು ಮುಂದಕ್ಕೆ ಬರ್ತಾರೆ, ಅವರನ್ನೇ ಸಿಎಂ ಆಗಿಸ್ಬೇಕು ಅನ್ನುವಂತಹ ಏನೊಂದು ಚರ್ಚೆ ಇತ್ತು. ಅದಕ್ಕೆ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಬೇಕಿತ್ತು. ನಮ್ಮ ಸಿದ್ದರಾಮಯ್ಯನವ್ರ ಮುಗಿದ ನಂತರ ಒಬ್ರು ಸ್ಟ್ರಾಂಗ್ ಕಂಟೆಂಡರ್ ಬೇಕಿತ್ತು. ಆ ಸ್ಟ್ರಾಂಗ್ ಕಂಟೆಂಡರ್ ನಮ್ಮ ಜಾರಕಿಹೊಳಿ ಅವರು ಅನ್ನುವಂತಹ ಒಂದು ಮುಂಚೆಯಿಂದನೂ ಎಲ್ರಿಗೂ ಗೊತ್ತಿದ್ದಂತ ವಿಷಯ. ಆದ್ರೆ ಬಹಿರಂಗವಾಗಿ ಯಾರು ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ರಾಜಣ್ಣ ಅವರು ಈ ಸರಿ ಅದನ್ನ ಬಹಿರಂಗ ಪಡಿಸಿದ್ದಾರೆ. ಹಾಗಾಗಿ ಸಿಎಂ ರೇಸ್ ನಲ್ಲಿ ಇವಾಗ ಎಲ್ಲಾದ್ರೂ ಸಿದ್ದರಾಮಯ್ಯನವರು ಕೆಳಗೆ ಇಳಿದರೆ ಸಿಎಂ ರೇಸ್ ನಲ್ಲಿ ಅಹಿಂದ ಸಮುದಾಯದ ಪರವಾಗಿಯೂ ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಇದ್ದಾರೆ ಅನ್ನೋದು ಇಲ್ಲಿ ಇವತ್ತಿನ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅಲ್ಲಿ ಅತಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ರಂಜಿತಾ, ಎಸ್ ಸಂದೀಪ್, ಈಗ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಇವರಲ್ಲೇ ಒಂದು ಪೈಪೋಟಿ ಮತ್ತು ಪಕ್ಷದಲ್ಲಿ ಅಸಮಾಧಾನ ಉಂಟಾಗುತ್ತೆ ಅಂತ ಅನ್ಸ್ತಿಲ್ವಾ ಈ ವಿಚಾರ ಸಂಬಂಧಪಟ್ಟಂತೆ? ಅಂದ್ರೆ ಈಗ ಏನು 2 ವರ್ಷ ಅಂದ್ರೆ 2.5 ವರ್ಷ ಇವ್ರು ಇರ್ತಾರೆ, 2.5 ವರ್ಷ ಡಿ ಕೆ ಶಿವಕುಮಾರ್ ಇರ್ತಾರೆ ಎಂಬ ಮಾತು ಕೂಡ ಇದರಿಂದ ಏಕಾಏಕಿ ಈಗ ರಾಜಣ್ಣ ಅವರು ಏನು ಸತೀಶ್ ಜಾರಕಿಹೊಳಿ ಸಿಎಂ ನೆಕ್ಸ್ಟ್ ಆಗ್ತಾರೆ ಅನ್ನೋದು ಎಲ್ಲೋ ಒಂದು ಕಡೆ ಪಕ್ಷದೊಳಗಡೆನೆ ಅಸಮಾಧಾನ ಉಂಟಾಗ್ತಾ ಇದೆಯಾ ಅಥವಾ ಯಾವ ರೀತಿ ಆಗ್ತಾ ಇದೆ ಅನಿಸ್ತಾ ಇದೆ ಸಂದೀಪ್? ರಂಜಿತಾ, ಈ ಒಂದು ಅಸಮಾಧಾನ ಅಥವಾ ಈ ಒಂದು ಚರ್ಚೆ ಇನ್ನೂ 1 ವರ್ಷಗಳ ನಂತರ ಬರ್ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಯಾರು ಇನ್ನೂ ಅದ್ರ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರು 2.5 ವರ್ಷ ಇರ್ತಾರೆ, ಡಿ ಕೆ ಶಿ ಅವ್ರು 2.5 ವರ್ಷ ಇರ್ತಾರೆ ಅನ್ನೋದು ಅಫಿಷಿಯಲ್ ಕನ್ಫರ್ಮೇಶನ್ ಎಲ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪಕ್ಷದ ವಕ್ತಾರರಾಗ್ಲಿ ಅಥವಾ ಪಕ್ಷದ ಸೆಂಟ್ರಲ್ ಕಮಿಟಿ ಆಗ್ಲಿ ಯಾರು ಈ ವಿಷಯ ಹೌದು ಇದು ಸತ್ಯ ಅಂತ ಯಾರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಹಾಗೂ ಯಾರು ಇದಕ್ಕೆ ವಿರುದ್ಧವಾಗಿ ಕೂಡ ಮಾತಾಡಿಲ್ಲ. ಈ ಯಾವಾಗ 2.5 ರೇಷಿಯೋದ ಮಾತು ಬರುತ್ತೆ ಅವಾಗ ಎಲ್ಲಾ ಯಾರು ಮಂತ್ರಿಗಳಾಗ್ಲಿ ಅಥವಾ ಉನ್ನತ ಸ್ಥಾನದಲ್ಲಿ ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಎಲ್ಲಾರು ಮೌನ ವಹಿಸ್ತಾ ಇದ್ರು ಮುಂಚೆಯಿಂದನು. ಇವತ್ತು ಈ ಚರ್ಚೆ ಏನಕ್ ಬಂತು ಅಂತ ಹೇಳಿದ್ರೆ ಇನ್ನೂ 1 ವರ್ಷಗಳ ಕಾಲ ಸಿದ್ದರಾಮಯ್ಯ ಅಂದ್ರೆ 2.5 ರೇಷಿಯೋ ಸತ್ಯ ಅನ್ನೋದಾದ್ರೆ ಇನ್ನೂ 1 ವರ್ಷಗಳ ಕಾಲ ಸಿದ್ದರಾಮಯ್ಯನವ್ರಿಗೆ ಅಧಿಕಾರಾವಧಿ ಇದೆ. ಆದ್ರೆ ಇವತ್ತು ಈ ಚರ್ಚೆ ಬಂದಿರೋದೇನಕ್ಕೆ ಅಂತ ಹೇಳಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನವರು ಸೇರ್ಕೊಂಡು
ಏನು ಸಿದ್ದರಾಮಯ್ಯನವರನ್ನ ಮೂಢ ಹಗರಣದ ರೂವಾರಿ ಅಥವಾ ಮೂಢ ಹಗರಣವನ್ನ ಮಾಡಿ ಜನರಿಗೆ ಮೋಸವನ್ನ ಮಾಡಿದ್ದಾರೆ ಅಂತ ಏನೊಂದು ಅಜೆಂಡಾವನ್ನ ಇಟ್ಕೊಂಡು ಮೈಸೂರು ಚಲೋ ಯಾತ್ರೆ ಮಾಡ್ತಾ ಇದೆ. ಈ ಮೈಸೂರು ಚಲೋ ಯಾತ್ರೆ ಎಲ್ಲಾದ್ರೂ ಎಫೆಕ್ಟ್ ಮಾಡಿದ್ರೆ ಇನ್ನೂ 1 ವರ್ಷಗಳ ಕಾಲ ಇದೆ ಅಲ್ವಾ? ಸೊ ಇನ್ನೂ 1 ವರ್ಷಗಳ ಕಾಲ ಅದಕ್ಕೂ ಮುಂಚೆನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಸ್ಥಾನವನ್ನ ಕೊಡಬಾರದು. ಕೊಡಬಾರದು ಅಂತ ಆದ್ರೆ ಇನ್ನು 1 ವರ್ಷಗಳ ಕಾಲ ಅವ್ರದೇ ಏನು ಬಣದವ್ರಿಗೆ ಯಾರಿಗಾದ್ರೂ ಕೊಡ್ಬೇಕಾಗ್ತದೆ. ಅದಕ್ಕೆ ಅದನ್ನ ಒಪ್ಪಿಸ್ಬೇಕಾಗತ್ತೆ. ಸೊ ಇನ್ನು 1 ವರ್ಷಗಳ ಕಾಲ ಈಗ್ಲೇ ಎಲ್ಲಾದ್ರೂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡ್ಬೇಕಾದಂತಹ ಪರಿಸ್ಥಿತಿ ಉದ್ಭವ ಆದ್ರೆ ಅಹಿಂದ ಸಮುದಾಯದ ಪ್ರಭಾವಿ ನಾಯಕರುಗಳಲ್ಲಿ ಒಬ್ಬರಾದಂತಹ ಹಾಗೂ ಸಿದ್ದರಾಮಯ್ಯ ಬಣದ ಒಂದು ಏನು ಮೇನ್ ಪರ್ಸನ್ ಅಂದ್ರೆ ಇಡೀ ಬಣವನ್ನ ಒಟ್ಟಿಗೆ ತಗೊಂಡು ಹೋಗೋದಕ್ಕೆ ಕಾರಣವಾದಂತಹ ಮೇನ್ ಪರ್ಸನ್ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು. ಸೊ ನೆಕ್ಸ್ಟ್ ಕಂಟೆಂಡರ್ ಅವ್ರಾಗ್ತಾರೆ. ಈಗ ರಾಜೀನಾಮೆ ಕೊಟ್ರು ಇಮಿಡಿಯೇಟ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸ್ಥಾನವನ್ನ ಕೊಡಬಾರದು, ನಮ್ಮ ಬಣದವರೇ ಆದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಸ್ಥಾನವನ್ನ ಕೊಡ್ಬೇಕು ಅನ್ನುವಂತಹ ಒಂದು ಪೀಠಿಕೆ ಆಗಿರ್ಬೋದು ಈ ಸ್ಟೇಟ್ಮೆಂಟ್, ರಾಜಣ್ಣ ಅವರ ಸ್ಟೇಟ್ಮೆಂಟ್ ಈ ಪೀಠಿಕೆ ಆಗಿರ್ಬೋದು. ಹೌದು, ನೀವ್ ಹೇಳ್ದಾಗೆ ಮುಂಚೆಯಿಂದಾನು ಒಳ ಜಗಳಗಳು ಎಲ್ಲಾ ಪಕ್ಷದಲ್ಲೂ ಇದೆ, ಹಾಗೆ ಕಾಂಗ್ರೆಸ್ ಪಕ್ಷದಲ್ಲೂ ಇದೆ. ಬಟ್ ಯಾರು ತೋರಿಸ್ಕೊಳ್ತಾ ಇಲ್ಲ. ಮತ್ತೆ ಮತ್ತೊಂದು ಮಾತು ಇತ್ತಲ್ಲ, ಅಂದ್ರೆ ಸತೀಶ್ ಜಾರಕಿಹೊಳಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಆಗೋದಿಲ್ಲ ಅಂದ್ರೆ ಮುನ್ಸಿದೆ ಅನ್ನೋ ಒಂದು ಮಾತು ಕೂಡ ಬರ್ತಾ ಇತ್ತು. ಈ ಬಗ್ಗೆ ಕೂಡ ರಾಜಣ್ಣ ಹೇಳಿದ್ದಾರೆ, ಅಂದ್ರೆ ಅದೆಲ್ಲ ಊಹಾಪೋಹಗಳಷ್ಟೇ, 100ಕ್ಕೆ 100 ಸುಳ್ಳು, ಅವರೆಲ್ಲ ಚೆನ್ನಾಗಿದ್ದಾರೆ ಎಂಬ ಮಾತನ್ನು ಕೂಡ ಆಡಿರುವಂತದ್ದು. ಹೌದು ರಂಜಿತಾ, ಸಣ್ಣ ಪುಟ್ಟ ಏನು ವೈಮನಸ್ಯಗಳು ಇದ್ದೇ ಇರತ್ತೆ. ಅದು ಒಂದು ಫ್ರೆಂಡ್ಸ್ ಗಳಲ್ಲಿ ಕೂಡ ಅಷ್ಟೇ ಎಲ್ಲೋ ಒಂದ್ ಸಣ್ಣ ಪುಟ್ಟ ವೈಮನಸ್ಯಗಳು ಉಂಟಾಗತ್ತೆ. ಬಟ್ ಅದನ್ನೆಲ್ಲ ಬಗೆಹರಿಸ್ಕೊಂಡು ಹೋಗಿದ್ದಾರೆ ಸಿದ್ದರಾಮಯ್ಯನವರು ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ನೋಡ್ದಂಗೆ ಈಗ ಮೊನ್ನೆ ಈಗ ಒಂದು 3-4 ದಿನಗಳ ಹಿಂದೆ ಸಿದ್ದರಾಮಯ್ಯನವರು ಚಿಕ್ಕೋಡಿಗೆ ಭೇಟಿ ಕೊಟ್ಟು ಚಿಕ್ಕೋಡಿಯಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳನ್ನ ನೋಡಿ ಅದರ ವಿಷಯವನ್ನ ತಿಳ್ಕೊಂಡು ಬೇಕಾಗಿರುವಂತ ಪರಿಹಾರಗಳನ್ನ ಕೊಟ್ಟು ಬಂದಿದ್ದಾರೆ. ಯಾಕೆಂತ ಹೇಳಿದ್ರೆ ಚಿಕ್ಕೋಡಿ ಕ್ಷೇತ್ರ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರ. ಸೊ ಅವರ ಕ್ಷೇತ್ರಕ್ಕೆ ಖುದ್ದು ಸಿಎಂ ರವರೇ ಭೇಟಿ ಕೊಟ್ಟು ಸತೀಶ್ ಜಾರಕಿಹೊಳಿ ಅವರ ಜೊತೆ ಖುದ್ದು ನಿಂತು ಎಲ್ಲಾ ಪ್ರವಾಹ ಪರಿಸ್ಥಿತಿಗಳನ್ನ ಸಮಾಲೋಚನೆ ಮಾಡಿ ನೋಡ್ಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಬಂದಿರೋದ್ರಿಂದ ಸಣ್ಣ ಪುಟ್ಟ ಮುನಿಸುಗಳನ್ನ ಮಾತುಕತೆಯಿಂದ ಬಗೆಹರಿಸ್ಕೊಂಡಿರಬಹುದು. ಅದನ್ನ ಸ್ಪಷ್ಟೀಕರಣ ರಾಜಣ್ಣ ಅವರು ಇವತ್ತು ಕೊಟ್ಟಿದ್ದಾರೆ. ಯಾವುದೇ ಮುಂಚೆ ಇದ್ದಂತಹ ಸಣ್ಣ ಪುಟ್ಟ ವೈಮನಸ್ಯಗಳು ಏನಿತ್ತು ಅದ್ ಯಾವ್ದು ಇವಾಗ ಇಲ್ಲ. ಸೊ ಅದನ್ನ ಸಿದ್ದರಾಮಯ್ಯನವರ ಪೂರ ಪರವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಅನ್ನೋದನ್ನ ರಾಜಣ್ಣ ಅವರು ಹೇಳಿದ್ದಾರೆ. ರಂಜಿತಾ, ಎಸ್ ಸಂದೀಪ್, ಕೊನೆಯದಾಗಿ ಏನು ಇಂದು ಮೈಸೂರಿನಲ್ಲಿ ಈಗ ಸಿದ್ದರಾಮಯ್ಯ ಜನಾಂದೋಲನ ಕಾರ್ಯಕ್ರಮ ಕೂಡ ಏರ್ಪಡಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಸಿಎಂ ಮಾತು ಬರಬಹುದಾ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇರುವಂತದ್ದು. ಮತ್ತು ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಿದ್ದಾರೆ ಸಂದೀಪ್, ಏನಾದ್ರೂ ಮಾತು ಬರುವ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ? ರಂಜಿತಾ, ಇದು ಒಂದು ಏನು ಮೈಸೂರು ಚಲೋ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳು ಸೇರ್ಕೊಂಡು ಮೈಸೂರು ಚಲೋ ಯಾತ್ರೆ ಏನ್ ನಡೀತಾ ಇದೆ ಅದಕ್ಕೆ ಒಂದು ಟಕ್ಕರ್ ಕೊಡೋದಕ್ಕೆ ಇವರು ಜನಾಂದೋಲನ ಸಮಾವೇಶಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಜನಾಂದೋಲನ ಕಾರ್ಯಕ್ರಮಕ್ಕೆ ಬಹುತೇಕ ಎಲ್ಲಾ ಕಾಂಗ್ರೆಸ್ನ ನಾಯಕರು ಹಾಜರಾಗ್ತಾರೆ. ಎಲ್ಲಾ ನಾಯಕರು ಹಾಜರಿರುವಂತಹ ವೇದಿಕೆಯಲ್ಲಿ ಈ ತರ ಮಾತುಗಳು ಆಡೋದು ತುಂಬಾ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಇಂತಹ ಒಂದು ಸಮಾವೇಶವನ್ನ ಸೆಂಟ್ರಲ್ ನಾಯಕರು ಕೂಡ ಒಂದು ಕಣ್ಣಿಟ್ಟಿರ್ತಾರೆ. ಅವರ ಒಂದು ಡೈರೆಕ್ಷನ್ಸ್ ಮೇಲೆ ಈ ಆಂದೋಲನಗಳು ನಡೀತಾ ಇರ್ತವೆ. ಸೊ ಹಾಗಾಗಿ ಇಂತ ಒಂದು ದೊಡ್ಡ ವೇದಿಕೆಯಲ್ಲಿ ಅಂತಹ ಮಾತುಗಳನ್ನ ಆಡೋದು ತುಂಬಾ ಕಷ್ಟ ಆಗತ್ತೆ, ಹಾಗೂ ಆಡಕ್ ಬಿಡೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎರಡೂ ಬಣದ ನಾಯಕರು ವೇದಿಕೆಯನ್ನ ಹಂಚ್ಕೊಂಡಿರ್ತಾರೆ. ಸೊ ಎರಡೂ ಬಣದ ನಾಯಕರು ಹಂಚ್ಕೊಂಡಿದ್ದಂತಹ ವೇದಿಕೆಯಲ್ಲಿ ಈ ತರ ಒಂದು ಮಾತು ತೆಗೆದ್ರೆ ಇದು ಪಕ್ಷಕ್ಕೆ ತುಂಬಾ ಒಂದು ಹೊಡೆತ ಕೊಡತ್ತೆ ಅನ್ನೋ ವಿಷಯ ಈಗಾಗ್ಲೇ ನಾಯಕರು ಎಲ್ಲಾರ್ಗು ಹೇಳಿರ್ತಾರೆ. ಸೊ ಹಾಗಾಗಿ ಇಂತ ಮಾತುಗಳು ಬರೋದು ತುಂಬಾ ಏನ್ ಹೇಳ್ತಾರೆ, ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಕೇಸ್ ಅಂತ ಹೇಳ್ಬೋದು. ಚಾನ್ಸಸ್ ಆರ್ 99% ಇಲ್ಲ. ಇಂತ ಮಾತುಗಳು ಅಲ್ಲಿ ವೇದಿಕೆಯಲ್ಲಿ ಬರುವಂತ ಚಾನ್ಸಸ್ 99% ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಂತ ಮಾತುಗಳು ಆಡೋದಕ್ಕೆ ಅಲ್ಲಿ ಸಮಯ ಕೂಡ ಇರೋದಿಲ್ಲ. ಜನಾಂದೋಲನ ಸಮಾವೇಶ ನಡೆಸ್ತಾ ಇರೋದು ಬಿಜೆಪಿ ನಡೆಸಿದಂತಹ ಹಗರಣಗಳನ್ನ ನಾವು ಹೊರಗಿಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಸೊ ಅಲ್ಲಿ ಬಿಜೆಪಿ ಅವರು ಮಾಡಿದಂತಹ ಹಗರಣಗಳು
ಅಥವಾ ಅವರ ಸಮಯದಲ್ಲಿ ಆದಂತಹ ತೊಂದರೆ ತಾಪತ್ರೆಗಳನ್ನ ಜನರಿಗೆ ತಿಳಿಸೋದ್ರಲ್ಲಿ ನಾಯಕರು ವ್ಯಸ್ತವಾಗಿರ್ತಾರೆ ಹೊರತು ತಮ್ಮ ಆಂತರಿಕ ಸಮಸ್ಯೆಗಳನ್ನ ಅಲ್ಲಿ ಹೇಳ್ಕೊಳ್ತಾರೆ ಅನ್ನೋದು ಶತಾಯ ಇಲ್ಲ. ಆತರ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲೋ 1% ಚಾನ್ಸಸ್ ಯಾರ ಬಾಯಿ ತಪ್ಪಿ ಯಾರಾದ್ರೂ ಬಣದವ್ರು ಏನಾದ್ರು ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಡುವಂತಹ ಸಣ್ಣ ಪುಟ್ಟ ಸನ್ನಿವೇಶಗಳು ಉದ್ಭವ ಆಗಬಹುದು ಅಷ್ಟೇ. ಆಗ್ಲಿಕ್ಕೆ 100%, 99.9% ಚಾನ್ಸಸ್ ಇಲ್ಲ. ಎಲ್ಲಾದ್ರೂ ರೋಷಾವೇಶದಲ್ಲಿ ಎಲ್ಲಾದ್ರೂ ಬಂದ್ರೆ ಒಂದ್ ಸಣ್ಣ ಪುಟ್ಟ ಘಟನೆಗಳು ಆಗಬಹುದು ಅನ್ನೋದಿದೆ ಅಷ್ಟೇ. ಎಸ್ ಸಂದೀಪ್, ಧನ್ಯವಾದಗಳು ಸಂದೀಪ್ ಇಷ್ಟು ನನ್ನೊಟ್ಟಿಗೆ ಮಾತನಾಡೋದಕ್ಕೆ. ಏನು ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗ ಎಂದೇ ಪರಿಗಣಿಸಲ್ಪಟ್ಟಿರುವಂತ ಸಹಕಾರ ಸಚಿವ KN ರಾಜ್ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭವಿಷ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಎಂದು ಹೇಳುವ ಹೊಸ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ಈ ಹೇಳಿಕೆಯನ್ನ ಕೂಡ ಹೇಳಿರುವಂತದ್ದು. ಇನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಂದೀಪ್ ಕೂಡ ಮಾತನಾಡ್ತಾ ಇದ್ರು, ಈ ಒಂದು ಏನು ಒಳ ಮುನ್ಸ್ಗಳಾಗಿರ್ಬೋದು ಅಥವಾ ಊಹಾಪೋಹಗಳಾಗಿರ್ಬೋದು, ಆಂತರಿಕ ಜಗಳಗಳಾಗಿರ್ಬೋದು, ಇದು ಒಂದ್ ರೀತಿಯಾಗಿ ತೆರೆ ಹಿಂದೆ ಇರ್ತಿತ್ತು, ಈಗ ಒಂದ್ ರೀತಿಯಾಗಿ ತೆರೆ ಮುಂದೆ ಬರ್ತಾ ಇರುವಂತದ್ದು. ಅದ್ ಏನೇ ಜಗಳ ಆಗಿದ್ರು ರಾಜಕೀಯ ಅಂತ ಬಂದಾಗ ಯಾವುದೇ ಜಗಳ ಆಗ್ಲಿ ಮತ್ತೊಂದಾಗ್ಲಿ ಯಾವ್ದು ಕೂಡ ಆಗಲ್ಲ. ಸದ್ಯಕ್ಕೆ ಏನು ಈಗ ಸಚಿವ ರಾಜನ್ನ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಯಕ ಸಮುದಾಯದ ವ್ಯಕ್ತಿ ಸಿಎಂ ಆಗಬಹುದೆಂಬ ಮಾತನ್ನ ಏನು ಸಚಿವ KN ರಾಜನ್ನ ಹೇಳಿದ್ದಾರೆ. ಇದು ಒಂದ್ ರೀತಿಯಾಗಿ ಹೊಸದೊಂದು ರಾಜಕೀಯ ಬಾಂಬ್ ಆಗಿರುವಂತದ್ದು. ನೋಡೋಣ, ಇದು ಈಗ ಹೇಳಿಕೆ ಆಗಿದೆ. ಒಂದ್ ರೀತಿಯಾಗಿ ಸಂದೀಪ್ ಕೂಡ ಹೇಳ್ತಾ ಇದ್ರು, ಪೀಠಿಕೆ ಇರ್ಬಹುದು ರಂಜಿತಾ, ಪೀಠಿಕೆಯನ್ನ ಕೊಟ್ಟಿರ್ಬಹುದು, ಆಗಬಹುದು. ಯಾಕಂದ್ರೆ ಇನ್ನ ಒಂದು ವರ್ಷ ಏನು ಸಿದ್ದರಾಮಯ್ಯ ಅವ್ರೀಗ CM ಸ್ಥಾನದಲ್ಲಿ ಇರ್ತಾರೆ, ಏನಾದ್ರೂ ಅಪ್ಪಿತಪ್ಪಿ ಅವ್ರು ರಾಜೀನಾಮೆಯನ್ನ ಕೊಟ್ರೆ ಮೇ ಬಿ ಆಗ್ಬಹುದು. ಈ ರೀತಿಯಾಗಿ KN ರಾಜಣ್ಣ ಅವರು ಕೂಡ ಮಾತನಾಡಿರೋದು. ನೋಡೋಣ ಮತ್ತೆ ಏನು ರಾಜೀನಾಮೆಯನ್ನ ಕೊಡ್ತಾರಾ, ಈಗ ನಾಯಕ ಸಮುದಾಯದ ವ್ಯಕ್ತಿ ಸತೀಶ್ ಜಾರಕಿಹೊಳಿ CM ಆಗ್ತಾರಾ, ಏನಿದು ಇದನ್ನೆಲ್ಲ ಕಾದು ನೋಡ್ಬೇಕಿದೆ.